ಹೊಡ್ಕೊಂತಾರ. ಅನನ್ಯ ಅಮೂಲ್ಯ ಇಲ್ಲಲ್ಲ, ಮೇನ್ ಕ್ಯಾಂಡಿಡೇಟ್. ಫಸ್ಟ್ ಡ್ರೆಸ್ ಇದು ನಮ್ಮ ರೇಷ್ಮಾ ಇಷ್ಟ ಆಗಿರ್ತದೆ. ಇಷ್ಟ ಆಗಲು ನಮ್ಮಂಗೆ ನೇಟೇಕಿಂತಿರ್ತಾರಲ್ಲ ಗೈಸ್ ಮನೆ. ಗುಂಡ ಯಾರಂಗಿದಾನೆ ಅಂತ ಇದೆ ಅಂತ ಕೇಳಿದ್ರಿ ನೋಡ್ರಿ, ನಮ್ಮ ತಂಗಿ ಸ್ಕಿನ್ ಕೇರ್ ಮಾಡಿ ಈಗ ಬಂದಾಳ. ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ನಮ್ಮ ಎಲ್ಲರೂ ಊರಿಗೆ ಹೋಗಿದಾರ. ನೀವು ಆಲ್ರೆಡಿ ಬ್ಲಾಗ್ನಾಗ ನೋಡಿರ್ತೀರಿ. ಅವ್ರು ಹೋಗಿ ಈಗ ಅವಾಗಲೇ 4 ದಿನ ಆಗಕ್ಕೆ ಬಂತು. ನನಗೆ ವಿಡಿಯೋ ಮಾಡೋಕೆ ಆಗಿದ್ದಿದ್ದಿಲ್ಲ, ಗುಂಡ ಬರೀ ಆಳದ ಆಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡೋಕೆ ಆಗಿದ್ದಿಲ್ಲ. ಅವ್ರು ಇವತ್ತು ಊರಿಂದ ಬರೋಕಂತಾರೆ ಗೈಸ್, ಬಟ್ ವಿಡಿಯೋದಾಗ ಏನು ಅವ್ರನ್ನ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ರಾತ್ರಿ 10 ಗಂಟೆ ಹಂಗೆ ಬರ್ತಾರೆ ಅನ್ಸುತ್ತಾ. ನವಲಗುಂದ ಹೋಗಿದ್ದಾರಲ್ಲ, ಮನೆಯೆಲ್ಲ ಫುಲ್ ಪೀಸ್ಫುಲ್ ಆಗೈತಿ ಗೈಸ್. ಈ ವ್ಲಾಗ್ ನೋಡಿದ್ರೆ ಅವರು ಹೊಡ್ಕೊಂತಾರ. ಹಾ ಮಮ್ಮಿ, ಮನೆ ಫುಲ್ ಶಾಂತಿ ಇಲ್ಲ ಮಮ್ಮಿ? ಐತಿಲ್ಲ? ಇಲ್ಲ ಐತಿ ಗೈಸ್, ನಮ್ಮ ಮಮ್ಮಿ ಹೇಳಲ್ಲ, ನಾವ್ ಹೇಳ್ತೀವಿ ಅಷ್ಟ. ನಾನು ನಮ್ಮ ರೇಷ್ಮೆ ಆರಾಮಾಗಿ ಊಟ ಮಾಡ್ಕೊಂಡು, ನಾನು ನಮ್ಮ ಕೃಷ್ವಿ, ಗುಂಡ, ಅನನ್ಯ ಅಮೂಲ್ಯ ಇಲ್ಲಲ್ಲ, ಮೇನ್ ಕ್ಯಾಂಡಿಡೇಟ್ ಗೈಸ್. ಬರೀ ನಮ್ಮ ಅನನ್ಯ ಅಮೂಲ್ಯ ಅಂತ ಕೆಟ್ಟ ಜಗಳ ಗಂಟ್ರು ಗೈಸ್, ಬರ್ರೇ ಜಗಳ ತಕಂತಿದ್ರೆ. ಅದಕ್ಕೆ ಸ್ವಲ್ಪ ಪೀಸ್ ಐತೆ ಅಂತ ಅನ್ಸ್ತೈತೆ ನನಗವ. ಬಾರಿ ಇಕ್ಕಿ ಅಂತ ಬಂದು ಜಗಳಕ್ಕೆ ಬಿಡ್ಬೋದು, ಹೇಳಕ್ಕಾಗಲ್ಲ. ವ್ಲಾಗ್ ನೋಡಿ ಬಂದು ಗುಂಡ ಸ್ವಲ್ಪ ಕಿರಿಕಿರಿ ಮಾಡಕದಿದ್ನ, ಸೊ ಬ್ಲಾಗ್ ಮಾಡೋಕ್ಕಾಗಿದ್ದಿದ್ದಿಲ್ಲ. ಇವತ್ತು ಒಂದು ಬ್ಲಾಗ್ ಮಾಡೋಣ ಅಂತೇಳಿ ವಿಡಿಯೋ ಮಾಡಕಂತೀವಿ. ಇವಾಗ ನಮ್ಮ ರೇಷ್ಮಾ ಸ್ಕಿನ್ ಕೇರ್ ಮಾಡಕಂತಾಳೆ ಗೈಸ್. ಇವಾಗ ಬಂದು ಜಾಯ್ನ್ ಆಗ್ತೀನಿ, ನೀನು ಮಾಡ್ತೀರ ಅಷ್ಟೊತ್ತಿಗೆ ಅಂತ ಹೇಳಿ ಕಳಿಸಿದಾಳ. ಅದಕ್ಕೆ ನಾನು ವಿಡಿಯೋ ಮಾಡಕಂತೀನಿ. ನಮ್ಮ ಮಮ್ಮಿ ನಮ್ಮ ಗುಂಡು ನೆತ್ಕೊಂಡಾಳ, ತೋರ್ಸೋಕ್ಕಾಗಲ್ಲ. ಅಲ್ಲಿ ಮಕ್ಕಂದಾರ ನೋಡ್ರಿ, ಕಾಣೋದಲ್ಲ, ಅಲ್ಲಿ ಮಕ್ಕಂದಾರ ಗೈಸ್ ಅವರು. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದ್ರೆ, ನಮ್ಮ ರೇಷ್ಮಾ ಏನೋ ಒಂದು ಮಾಡಕಂತಾಳ, ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು. ಏನಂತ ಹೇಳಿ ಬ್ಲಾಗ್ನಾಗ ಹೇಳ್ತೀನಿ, ಮತ್ತು ತೋರಿಸ್ತೀನಿ. ಏನಪ್ಪ ಅಂತಂದ್ರೆ, ನಮ್ಮ ರೇಷ್ಮಾ ಬಟ್ಟೆ ಶಾಪ್ ಮಾಡಕಂತಾರ, ಒಂದು ಪಾರ್ಟ್ನರ್ಶಿಪ್ ಮೇಲೆ ಮಾಡಕಂತಾರ. ಅವರು ಒಬ್ಬರು ಸಿಸ್ಟರ್ ಅದಾರ, ಅವರು ಮತ್ತು ನಮ್ಮ ರೇಷೋ ಸೇರಿ ಮಾಡಕಂತಾರ. ನಿಮಗೂ ತೋರಿಸ್ತೀನಿ ಹೆಂಗದಾವು ಬ್ಲಾಗ್ಸ್, ಮತ್ತು ಎಷ್ಟು ರೇಟು ಏನು ಅಂತ ಹೇಳ್ತೀನಿ. ಅಂದರೆ ಸ್ವಲ್ಪ ತರಿಸಿದ್ದೀವಿ ಈಗ ಬಟ್ಟೆಗಳನ್ನ, ಮತ್ತು ಅದೇನಾದರೂ ಇದಾಯ್ತಂದ್ರೆ ತರ್ಸೋಣ ಅಂತೇಳಿ ಅಂದ್ಕೊಂಡು ಇದನ್ನು ಮಾಡಕಂತೀವಿ. ನಿಮ್ಗೇನಾದರೂ ಬೇಕಂದ್ರೆ ನಾನು ಒಂದು ನಂಬರ್ ಹಾಕಿರ್ತೀನಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗಿದಾವು ಅಂತ ತೋರಿಸ್ತೀನಿ, ಮತ್ತು ಎಷ್ಟು ರೇಟ್ ಅಂತಲೂ ಹೇಳ್ತೀವಿ. ಹಾಗೆ ವಿಡಿಯೋನ ನೋಡ್ತಾ ಇರ್ರಿ, ಮತ್ತು ಲಾಸ್ಟಿಗೆ ಸ್ವಲ್ಪ ಕಮೆಂಟ್ಸನ್ನು ಓದ್ತೀನಿ, ಹಾಗೆ ನೋಡ್ತಾ ಇರ್ರಿ ಗೈಸ್. ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ನಮ್ಮ ರೇಷ್ಮಾ ನಮ್ಮ ಗುಂಡ ಇಲ್ಲ ಮಿಸ್ಗೆ ಆಡಕ್ಕಂತ ಬಂದಿದ್ವಿ. ಅಲ್ಲಿ ಒಂದಿಷ್ಟು ಡ್ರೆಸ್ಸಸ್ನ ತರಿಸಿವಿ. ನಮ್ಮ ರೇಷ್ಮಾ ಕ್ರಿಶ್ ಕಲೆಕ್ಷನ್ ಅಂತ ಮಾಡಿದ್ದಾರೆ. ನಿಮ್ಗೇನಾದರೂ ಬೇಕು ಅಂದ್ರೆ ಒಂದು ನಂಬರ್ ಹಾಕಿರ್ತೀವಿ, ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿರಿ. ಅಥವಾ ಕ್ರಿಶ್ ಕಲೆಕ್ಷನ್ ಅಂತ ಒಂದು ಪೇಜ್ ಇರುತ್ತೆ ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ. ಇನ್ನೂ ಅದನ್ನು ಮಾಡಿಲ್ಲ, ಅದರಲ್ಲಿ ಹಾಕಿಲ್ಲ. ಇವಾಗ ಒಂದೆರಡು ಡ್ರೆಸ್ಸಿಂದ ಅಷ್ಟೇ ಮಾಡಿದ್ದೀನಿ, ಇವತ್ತಿಲ್ಲ ನಾಳೆ ಹಾಕ್ತೀನಿ ನೀವು. ಇದರಲ್ಲಿ ಡ್ರೆಸ್ಸಸ್ನ ಒಂದಿಷ್ಟು ತರಿಸಿದ್ವಿ, ಇವಾಗ ಸ್ವಲ್ಪ ನೋಡೋಣ ಫಸ್ಟ್ ಅಂತೇಳಿ ಸ್ವಲ್ಪ ತರಿಸೈತಿ. ಆಮೇಲೆ ಚೆನ್ನಾಗಾದ್ರೆ ನೋಡೋಣ ಅಂತೇಳಿ ಜಾಸ್ತಿ ತರ್ಸೋಣ ಅಂತಂದು ಎಲ್ಲ ಟೈಪ್ ತರ್ಸೋಣ ಅನ್ಕೊಂಡಿವಿ. ಇವಾಗ ಸ್ವಲ್ಪ ತರಿಸಿವಿ. ಆಲ್ಮೋಸ್ಟ್ ನಾವು ಹಾಕೊಂಡಿರೋ ಡ್ರೆಸ್ನ ಏನು ತಗೊಂಡಿದ್ದೀವಿ ಇಲ್ಲಿ ಕೇಳ್ತಾ ಇರ್ತಾರೆ ಆಲ್ಮೋಸ್ಟ್ ಅಲ್ಲ. ಹೌದು, ಅದಕ್ಕೆ ಹೆಲ್ಪ್ ಆಗಲಿ, ತಗೊಂಡ್ರೆ ತಗೋಬೋದು ಅಂತೇಳಿ. ನೀನು ಜೋರು ಮಾಡೋಣ ಅಂತ ಕೇಳ್ಸುತ್ತೆ ನಂದು ವಟ. ಇದು ನೋಡ್ರಿ, ಫಸ್ಟ್ ಡ್ರೆಸ್ ಇದು ನಮ್ಮ ರೇಷ್ಮಾ ಇಷ್ಟ ಆಗೈತೆ ನನಗೆ ಭಾಳ. ಇದು ಒಂಥರ ಫುಲ್ ವರ್ಕ್, ಸ್ಟೋನ್ ವರ್ಕ್ ಇರೋದು ವೈಟ್ ಪ್ಯಾಂಟ್, ಮತ್ತು ಇದು ವೇಲ್ ಐತೆ. ಮಡಚಿಡಕ್ ಈ ತರ ಐತೆ ನೋಡ್ರಿ. ಇದು ಒಂಥರ ಲಾಂಗ್ ಐತಿ. ನಮ್ಮ ಇಷ್ಟ್ರಾಗ ನಮ್ಮ ರೇಷ್ಮಾ ಐಡಿ ಒಳಗೆ ವಿಡಿಯೋ ಹಾಕ್ತಾಳ, ಅವಾಗ ನೋಡಂದ್ರಿ ಫುಲ್ ಡ್ರೆಸ್ನ. ಇವೆಲ್ಲ ಸ್ವಲ್ಪ ಮಾಡಿ ಇಟ್ಟಿದ್ದೀವಿ. ಇದು ಇದು ಮಾತ್ರ ತಕ್ಕತ್ತೈತಲ್ಲ, ಇದು ಚಂದ ಐತ್ರಿ. ಜಿಪ್ ಕೂಡ ಕಾಣ್ಲಾರ್ದಂಗ ಐತಲ್ಲ. ನಾರ್ಮಲ್ ಆಗಿ ಕೂಡ ಹಾಕೋಬಹುದು ಅಷ್ಟೇ, ಒಂಥರ ಸ್ಟೈಲಿಶ್ ಆಗಿನ ಕಾಣಲ್ಲ. ಗುಂಡ ಅನ್ನಕಂತಾನ. ಎಲ್ಲ ಟೈಪ್ ಒಂದಿಷ್ಟು ತರಿಸಿದ್ವಿ. ಇವು 2 ಪೀಸ್, ಇದು 3 ಪೀಸ್ ಅಷ್ಟೇ. ಪಾಯಿಂಟ್ ಟಾಪು ವೇಲ್ ಐತೆ.
ಎಷ್ಟು ಪ್ರೈಸ್ ಅಂತ ಹೇಳ್ತೀವಿ ಅಂತ ಅಂದೆ. ಪ್ರೈಸ್ ಅದ್ರ ಪ್ರೈಸ್ ಗೊತ್ತಾಗವಲ್ದು ಇವಾಗ. ಆಮೇಲೆ ಮೆಸೇಜ್ ಮಾಡ್ರಿ ಯಾವ್ದು ಬೇಕಂತಂದ್ರೆ ಪ್ರೈಸ್. ಇದು ಕೂಡ ಮೆಟರ್ನೆಟ್ ಇದೆ. ಇದು ಮಸ್ತ್ ಇದೆ, ಕ್ವಾಲಿಟಿ ಅಂದ್ರೆ ಸೂಪರ್ ಐತಿದೆ. ಕಲರ್ ಕೂಡ ಕ್ಯೂಟ್ ಐತಿ. ನಮ್ಮ ರೇಷ್ಮೆ ಕ್ಯೂಟ್ ಕಾಣತೈತಿ. ಇದು ಒಂಥರ ಇಷ್ಟ ಆಯ್ತು ನನಗೆ. ಕಲರ್ ಕೂಡ ಕ್ಯೂಟ್ ಐತಿ. ಡೀಸೆಂಟ್ ಆಗೈತಿ. ಮತ್ತೆ ಸ್ಟೋನ್ ವರ್ಕ್ ಇರೋದು. ಅದೇ ಡ್ರೆಸ್ ಪೀಸ್ ಇಲ್ಲ, ಸ್ಟಿಚ್ಡ್ ಡ್ರೆಸ್. ಸ್ಟಿಚ್ಡ್ 3 ಪೀಸ್ ಸೆಟ್. ಇದು ವೇಲ್ ಪ್ಯಾಂಟ್. ನಮ್ಮ ರೇಷ್ಮೆ ಇಷ್ಟ ಯಾಕೆಂದ್ರೆ ಮಾಡ್ತೇನೆ ಮಸ್ತ್ ಐತಲ್ಲ. ಇದು ಒಂಥರ ವರ್ಕ್ ಐತಿದೆ. ಡೀಸೆಂಟ್ ಕಲರ್. ಚೆನ್ನಾಗಿ ಕಾಣಂಗ. ಕಲರ್ ಕ್ಯೂಟ್ ಐತೆ. ನಾವು ಒಂದು ಏನೋ ಟ್ರೈ ಮಾಡಕಂತೀವಿ. ಓಪನ್ ಮಾಡಿ ನಾವೇ ಹಂಗಾಗಿ ಹೆಂಗ್ ಬೇಕಂದ್ ಇಟ್ಟಿಲ್ಲ. ಓಪನ್ ಮಾಡಿ ನೋಡಿ. ಇದು ಈ ಟೈಪ್ ಆಯ್ತು ನೋಡಿ. ಟಾಪ್ ಪ್ಯಾಂಟು ವೇಲ್ ಅದು. ವೇಲ್. ರೇಟ್ ಕೂಡ ಪರವಾಗಿಲ್ಲ, ಕಡಿಮೆ. ನನ್ನ ಸ್ಕ್ರೀನ್ ಮೇಲೆ ಒಂದು ನಂಬರ್ ಹಾಕ್ತೀನಿ ಆಯ್ತು. ವಿಡಿಯೋ ಒಳಗಡೆನ ಇವು 2 ಪೀಸ್ ಸೆಟ್ ಅಲ್ಲಿ ಇದು ಒಂದು ಸ್ವಲ್ಪ ತರಿಸಿದೀವಿ ಅಷ್ಟೇ. ಫಸ್ಟ್ ನೋಡೋಣ ಅಂತೇಳಿ ಸ್ವಲ್ಪ ತರಿಸಿದೀವಿ. ಹಂಗೇನಾದ್ರೂ ತಗೊಳಕಂತ ತರ್ಸೋಣ ಅಂತೇಳಿ ಅನ್ಕೊಂಡಿದ್ದೀವಿ ನೋಡ್ರಿ. ಇದು 2 ಪೀಸ್ ಅಲ್ಲ. 2 ಪೀಸ್. ಇದು ಟಾಪ್ ಪ್ಯಾಂಟ್. ಚೆನ್ನಾಗೈತೆ ಅದು. ಕಲರ್ ಚೆನ್ನಾಗಿ ಬೇರೆ ಅನ್ಕೊಂಡು. ಯಾವಾಗ್ಲೂ ನಮ್ಮಂಗೆ ನೈಟೇ ತಿಂತಿರ್ತಾರಲ್ಲ ಗೈಸ್ ಮನೆಗೆ. ಇನ್ನ ಜಾಸ್ತಿನೇ ಇದಾವೆ ಇವಾಗ. ಸೇಲ್ ಆದ್ರೆ ಆಯ್ತಾ ಇವಾಗ? ಅಷ್ಟೇನಾ? ಇಷ್ಟು ವರ್ಷಕ್ಕ ಇಷ್ಟ ತನಕ ವೇಟ್ ಮಾಡ್ತಿದ್ದೀನಲ್ಲ. ಅಲ್ಲ, ಇನ್ನ ಅದ್ರಲ್ಲೇ ಕಲರ್ಸ್ ಎಲ್ಲ ಇದಾವು. ಇದ್ರಾಗೆಲ್ಲ ಕಲರ್ಸ್ ಅದಾವೆ. ಮತ್ತೆ ಸೇಮ್ ನಮ್ಮ ರೇಷ್ಮಾ ನೀಟಾಗಿ ಹಾಕೊಂಡು ವಿಡಿಯೋನ ಮಾಡ್ತಾಳ. ನಮ್ಮ ರೇಷ್ಮಾ ಐಡಿ ಒಳಗಡೆ ಎಲ್ಲ ನೋಡ್ರಿ. ಈ ಕಲರ್ ಐತಿ, ಕ್ಯೂಟ್ ಐತಿ. ಈ ಒಂದು ಕಲರ್ ಐತಿ. 2 ಪೀಸ್ ಒಳಗಡೆನ ಅದು. ಇನ್ನ ಒಂದು ಇದ್ರಾಗ ಒಂದು 2-3 ಕಲರ್ ಅದಾವ ನೋಡ್ರಿ. ನಿಮ್ಗೆ ಏನಾದರೂ ನಮ್ಮ ಕಡೆ ಡ್ರೆಸ್ ಏನಾದರೂ ಬೇಕಂದ್ರೆ ನಮ್ಮ ರೇಷ್ಮಾಂದು ನ್ಯೂ ಪೇಜ್ ಕ್ರಿಶ್ ಕಲೆಕ್ಷನ್ ಅಂತ ಮಾಡಿದಾರೆ. ನಮ್ಮ ಕ್ರಿಶ್ಗೆ ಹೆಸರಿಟ್ಟಿದ್ದೀವಿ ನೋಡೋಣ ಅಂತ ಹೇಳ್ಕೊಂಡು ಆ ಪೇಜಿಗೆ ಹೋಗಿ ಮೆಸೇಜ್ ಮಾಡಿ, ಅಥವಾ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ. ಮತ್ತು ನಮ್ದೆಲ್ಲ ಗೈಸ್ ನಮ್ದು ಅನ್ಕೊಂಡು ಅದಕ್ಕೆ ಮಾಡಿಬಿಟ್ಟಿರಿ. ನಮ್ಮ ಸಿಸ್ಟರ್ ಇದ್ದಾರೆ, ಅವ್ರೊಬ್ಬರು ಪರಿಚಯ ಇದ್ದಾರೆ. ಅವ್ರ ನಂಬರ್ ಇಬ್ರು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಹೋಗಿ ಕಾಂಟ್ಯಾಕ್ಟ್ ಮಾಡ್ರಿ ಅವರಿಗೆ. ಅವರು ನಿಮ್ಗೆ ರಿಪ್ಲೈ ಮಾಡ್ತಾರೆ. ನೆಕ್ಸ್ಟ್ ಈ ಥರ ಇದ್ರೊಳಗಡೆ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಈ ಥರ ನೈಟೀಸ್ ಒಳಗಡೆ ಫೀಡಿಂಗ್ ನೈಟೀಸ್ ಇಷ್ಟು ಹೆಲ್ಪ್ಫುಲ್ ಆಗ್ತಾವ ಗೈಸ್. ಇವಂತ್ರ ಡೆಲಿವರಿ ಆದ್ಮೇಲೆ ಆಗ್ತಾವೆ, ಪ್ರೆಗ್ನೆಂಟ್ ಇದ್ರೂ ಆಗ್ತಾವೆ, ಆಗಿಲ್ಲ ಅಂದ್ರೂ ಆಗ್ತಾವೆ ನೋಡ್ರಿ. ಫುಲ್ ಯೂಸ್ ಅದಾವಲ್ಲ ನೈಟಿ. ಕಂಫರ್ಟಬಲ್ ಫೀಲ್ ಕೊಡ್ತಾವು. ಅವರು ಇಷ್ಟ್ರಾಗ ತೋರಿಸ್ತೀವಿ. ಅದರದ್ದು ಕಲೆಕ್ಷನ್ ಒಂದು ಮಾಡ್ತೀವಿ. ಥರ ನೋಡ್ರಿ. ನಿಮ್ಗೆ ಏನಾದರೂ ಬೇಕಾದ್ರೆ ಮೆಸೇಜ್ ಮಾಡಿರಿ. ಮುಗಿತಾ? ಇಷ್ಟು ತರಿಸಿವಿ. ಅವನಿಗೆ ಇಡೋದೊಂದು ಟಾಸ್ಕ್ ನೋಡ್ರಿ. ಇವತ್ತು ಕಮೆಂಟ್ಸ್ ಓದೋಣ ಅಂತ ಅನ್ಕೊಂಡಿದೀನಿ. ಎಷ್ಟು ಕಮೆಂಟ್ಸ್ ಬಂದವಂದ್ರೆ ನಾನು ಕಮೆಂಟ್ಸ್ ಓದ್ತೀನಿ ಅಂದಾಗಿಂದ ಜಗ್ಗಿ ಕಮೆಂಟ್ಸ್ ಬರಕಂತಾವು. 68 ಕಮೆಂಟ್ಸ್ ಬಂದವು. ಒಂದೇ ಏನು ಎಷ್ಟು ಕೆಲಸ ಮಾಡ್ತಾಳೆ ನೋಡ್ರಿ ಅಮ್ಮು ಅಂತ ಅಂದಿನಲ್ಲ. 60 ಕಮೆಂಟ್ಸ್ ಓದಕ್ಕೆ ಒಂದು 15 ಮಿನಿಟ್ಸ್ ಬೇಕು ಗೈಸ್. ಅದಕ್ಕೆ ಇಂಟ್ರೆಸ್ಟಿಂಗ್ ಕಮೆಂಟ್ಸ್ ಏನಾದರೂ ಇದ್ರೆ ಆನ್ಸರ್ ಮಾಡೋಣ ಅಂತೇಳಿ ಅನ್ಕೊಂಡಿದೀನಿ. ಹಂಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರಲ್ಲ, ಯಾವಾಗೊಬ್ರು ಬೇಜಾರು ಮಾಡ್ಕೊಂತಾರೆ ಅಂತೇಳಿ ಎಲ್ಲರದು ಓದ್ಬೇಕು ಅನ್ಸಕಂತೈತಿ. ನೋಡಂತಾಳ್ರಿ. ಹಾಯ್ ಸಿಸ್, ನಾನು ಎಷ್ಟು ದಿನ ಆಯಿತು ಹಾಯ್ ಅಂತ ಹೇಳಿ ಅಂತ. ನಮ್ಮದು ಹುಲಿಗಿ ಅಂತ ಮಾಡ್ಯಾರ. ಅವ್ರ ಹೆಸರು ನೇತ್ರ ಅಗಸಿ ಅಂತೇಳಿ. ಹಾಯ್ ನೇತ್ರ, ಹಾಯ್. ಹೀಗೆ ಬ್ಲಾಗ್ನ ನೋಡ್ತಾ ಇರು, ಸಪೋರ್ಟ್ ಮಾಡ್ತಾ ಇರು. ಅಕ್ಕ ಗುಂಡ ಹೇಗಿದ್ದಾನೆ ಅಂತ ಮಾಡಿದಾರ. ಗುಂಡ ಆರಾಮದನ. ಜೋಳಿಗೆದು ಲಿಂಕ್ ಹಾಕಿ ಅಂತ ಅಂದಿದ್ರಿ. ಅದು ನನ್ನ ಒಂದು ಕಿಟ್ ಆರ್ಡರ್ ಮಾಡಿದ್ವಲ್ಲ, ಅದ್ರೊಳಗೆ ಬಂದಿತ್ತು ಗೈಸ್. ಅದರದ್ದು ಲಿಂಕ್ ಇಲ್ಲ. ಆ ಕಿಟ್ ಒಳಗಡೆ ಅದಿತ್ತು. ಫ್ಲಿಪ್ಕಾರ್ಟಲ್ಲೆಲ್ಲ ಅದಾವೆ ನೋಡ್ರಿ ಗೈಸ್. ಜೋಳಿಗೆ ಅಂದ್ರೆ ಎಷ್ಟೊಂದು ವೆರೈಟಿ ಜೋಳಿಗೆ ಅದಾವು. ಈ ಥರನೂ ಇದಾವೆ ನೋಡ್ರಿ ಅದ್ರಾಗ.
ಹಾಯ್ ಅಕ್ಕ, ನಮ್ಮ ಮಕ್ಕಳ ಹೆಸರು ಹೇಳಿ. ನಿಮ್ಮ ವಿಡಿಯೋಸ್ ನೋಡ್ತಾರೆ. ಕೃತಿಕಾ, ತ್ರಿಷಿಕಾ ಅಂತ, ಜಾನ್ವಿ ಅಂತ. ಅವ್ರ ಹೆಸರೇನಪ್ಪ? ತ್ರಿಷಿಕಾ, ಜಾನ್ವಿ, ಕೃತಿಕಾ. ಹಾಯ್ ಗಾಯ್ಸ್. ಅಕ್ಕ, ಹುಲಿಗಿ ಹತ್ತಿರ ಹೊಸಲಿಂಗಾಪುರಕ್ಕೆ ಬಾ ಅಕ್ಕ, ನಿಮ್ಮ ರಿಲೇಶನ್ಶಿಪ್ ಇದಾರಲ್ಲ ಅಂತ ಮಾಡಿದಾರೆ. ನಮ್ಮ ಮನೆ, ಅವ್ರ ಮನೆ ಹತ್ರನೇ ಇದಾರೆ ಅಂತ. ಶೋರ್ ಬರ್ತೀನಿ, ಸ್ವಲ್ಪ ಗುಂಡು ದೊಡ್ಡತಾಗ್ಲಿ. ಗುಂಡ ಯಾರಂಗಿದಾನೆ ಅಂತ. ನನ್ನಂಗಿದಾನೆ, ನನ್ ತರನೇ ಇದ್ದಾನೆ. ಗುಂಡಾಗೆ ಎಷ್ಟು ಮಂತ್ ಆಯ್ತು ಅಂತ ಮಾಡಿದಾರ. ಈಗ 25 ಅಂತಂದ್ರ 2 months ಕಂಪ್ಲೀಟ್ ಆಗತ್ತಾ. ಕೃಷ್ವಿ ಕಾರ್ ವಿಡಿಯೋ ಬಗ್ಗೆ ಹೇಳಿ, ಎಷ್ಟು ಅಮೌಂಟ್ ಅಂತ ಹೇಳಿ. ಅದು ಕಾರ್, ಅದ್ರ ಬಗ್ಗೆ ಹೇಳೋದೇನಿರುತ್ತ, ಆ ಕಾರು 10K ಗೈಸ್ ಅಷ್ಟೇ. ಅಕ್ಕನ್ ಟೀತ್ ಬಗ್ಗೆ ಹೇಳ್ರಿ ಅಂದಿರಿ. ಆಕಿ ಹೇಳ್ತೀನಿ ಅಂದಾಳ, ನೋಡೋಣ ಆದ್ರ ಮಾಡ್ತೀನಿ ವಿಡಿಯೋನ. ನಮ್ ಗುಂಡ ಹಾಳಾಗಂತ ನೋಡ್ರಿ. ಅಕ್ಕ, 24th ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಕ್ಕ, ಪ್ಲೀಸ್ ವಿಶ್ ಮಾಡಿ ಅಂತ ಸೌಮ್ಯ ಸಂಗನವರ ಅಂತ ಮಾಡ್ಯಾರ. ಅವ್ರಿಗೆ ಹ್ಯಾಪಿ ಆನಿವರ್ಸರಿ. ನಮ್ ಗುಂಡ ಈಗ ಆಲ್ರೆಡಿ ರೆಕಗ್ನೈಸ್, ಯಾರ ಹಿಂಗ್ ಹೋದ್ರೆ ಫುಲ್ ಹಿಂಗ್ ನೋಡೋದು, ಅಳೋದು ಮಾಡಕಂತಾನ ಗೈಸ್ ಅವಾಗಲೇ. ರೀಸೆಂಟ್ ವೇಟ್ ಎಷ್ಟಿದೆ ಅಂತ ಕೇಳಿದ್ರಿ. ನೋಡ್ರಿ, ನಮ್ ತಂಗಿ ಸ್ಕಿನ್ ಕೇರ್ ಮಾಡಿ ಈಗ ಬಂದಾಳ. ಪಸಂದ್ ಕಾಣಕಂತಾಳ್ರಿ. ವೇಟ್ ಎಷ್ಟೈತೆ ಅಂತ ಹೇಳ್ತೀನಿ, ನೆಕ್ಸ್ಟ್ ಒಂದು ವಿಡಿಯೋದಾಗ ಹೇಳ್ತೀನಿ ಸಪ್ರೇಟ್. ಅಕ್ಕ, ನೀವು ತುಂಬಾ ಚೆನ್ನಾಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೂಪರ್ ವಿಡಿಯೋ, ಸೂಪರ್ ಲವ್, ಸೂಪರ್ ಸೂಪರ್ ಅಂತ ಮಾಡಿದ್ರಿ. ಅವರೆಲ್ಲರಿಗೂ ಟೋಟಲ್ ಥ್ಯಾಂಕ್ ಯು. ನಿಮ್ ಬ್ಲಾಗ್ ನ್ಯಾಚುರಲ್ ಆಗಿದೆ ಅಂತ. ಹೌದು, ನಾನು ನ್ಯಾಚುರಲ್ಲೇ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ರೇಣುಕಾ. ಅಮೂಲ್ಯ ಅನನ್ಯ ತುಂಬಾ ಚಂದ ಅಂತ. ನಿಮ್ಗೆ ಏನ್ ಚಂದ ಅನ್ಸೈತೆ? ಅನನ್ಯ ಅಮೂಲ್ಯ ಚಂದ ಅಂತಾರೆ ಇವರು. ಅವ್ರ ಜಗಳ ಕೇಳಿದ್ರ ಪಡ ಪಡ ಬಡಿಯಂಗದ ಗೈಸ್. ಆಯ್ತು, ಇನ್ನೊಂದ್ 2 ಕಮೆಂಟ್ಸ್ ಅದ, ಓದಿ. ನಮ್ದು ಸಪ್ರೇಟ್ ಬೇರೆ ಕೆಲಸ ಇದೆ ಅದಕ್ಕೆ. ನಾವು ಗಂಗಾವತಿ ಹತ್ರ ಚಿಕ್ಕ ಜಂತಕಲ್ ಅಂತ. ಥ್ಯಾಂಕ್ ಯು. ಸೂಪರ್ ವಿಡಿಯೋ ಮಾಡ್ತೀರಾ ಅಂದಾರ ಅವರು. ಥ್ಯಾಂಕ್ ಯು ಅಕ್ಕ, ನಿಮ್ ಬ್ಲಾಗ್ ಎಲ್ಲ ನೋಡ್ತೀನಿ ಅಂತ. ಥ್ಯಾಂಕ್ ಯು. ಕಮೆಂಟ್ಸ್ ಓದಕಂತೀನಿ. ರೇಷ್ಮನ್ ತೋರಿಸ್ರಿ ಕಮೆಂಟ್ ನಿಮ್ ರೇಷ್ಮನ್ ಜಾಸ್ತಿ ತೋರಿಸ್ರಿ ಕ್ಯಾಮ್ರಾ. ಸೂಪರ್ ಅಕ್ಕ, ಮಾತಾಡೋದು ಸೂಪರ್, ಬಾಳ ಚಂದ ಅದಿರಿ. ಅಮ್ಮ ಮಾತು ಬಾರಿ ಬೆರಿಕಿ ಅಂತ. ಕೆಟ್ಟ ಬೆರಿಕದಾಳ್ರಿ ಅಕ್ಕ. ಗುಂಡ ಆರಾಮದಾನ ಅಂತ ಕೇಳಕಂತೀರಿ. ಆರಾಮದ ನೋಡ್ರಿ, ಅಳಾಕಂತಾನ. ನಂಗ್ ಬ್ಲಾಗ್ ಮಾಡಕ ಬಿಡವಲ್ಲ ಅಂತ. ಪಾಪು ತೋರಿಸ್ತೀನಿ ಅಕ್ಕ. ನಿಮ್ಮ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣುತ್ತಿದೆ ಅಂತ. ಥ್ಯಾಂಕ್ ಯು. ಜಾಸ್ತಿ ಜನ ಹೇಳಿದ್ರಿ ಸ್ವಲ್ಪ ಡ್ರೆಸ್ ಚೆನ್ನಾಗಿ ಕಾಣಕಂದಿತ್ತು ಅವತ್ತಂತ. ಸಿಸ್ಟರ್, ನಾವು ನಿಮ್ಮನ್ನ ಮೀಟ್ ಮಾಡ್ಬೋದಾ ಅಂತ. ಖಂಡಿತ ಮಾಡ್ಬೋದು, ನಮ್ಮನೆಗೆ ಬರ್ರಿ. ಅಮೂಲ್ಯ ಅಂದ್ರೆ ನಿಮಗೆ ಜಾಸ್ತಿ ಇಷ್ಟ ಅಮೂಲ್ಯ ಇಷ್ಟನಾ, ಅನನ್ಯ ಇಷ್ಟನಾ ಅಂತ. ಎಲ್ರು, ನಂಗೆ 2 ಮಕ್ಕಳು ಇಷ್ಟ, ಯಾರು ಅವ್ರಿವ್ರು ಅಂತಿಲ್ಲ. ಅಕ್ಕ, ನಿಮ್ಮ ಎಷ್ಟು ದಿನ ಬಿಸಿ ನೀರು ಕುಡಿದ್ರಿ ಗೈಸ್? ಎಷ್ಟು ದಿನ ಅಂತ ಹೇಳಿದ್ರ ಮತ್ತೆ ಸುಮ್ನೆ ಬೈತೀರಿ, ಬೇಡ. ಸ್ವಲ್ಪ ದಿನ ಅಷ್ಟೇ ಕುಡ್ದೆ, ಆಗಲ್ಲ ಗೈಸ್, ಐ ಕಾಂಟ್. ಎಷ್ಟು ಖುಷಿ ಆಗುತ್ತೆ ಅಲ್ಲ, 2 ಗರ್ಲ್ಸ್ ಮೇಲೆ 1 ಬಾಯ್ ಆದ್ರೆ. ನಮಗೂ ಸೇಮ್ ಆಯ್ತು, ಫೀಲಿಂಗ್ ಬ್ಲೆಸ್ಡ್ ಅಲ್ಲ ಅಂತ. ಹೌದು, ನಿಜ ಬ್ಲೆಸ್ಡ್ ಅನ್ಸುತ್ತ. ಹೇಳಕ್ಕಾಗಲ್ಲ ಆ ಖುಷಿನ. ಆಯ್ತು, ಆರಾಮದಿರಿ. ನಾನು ಮುಂಬೈಯಲ್ಲಿ ಇರೋದು. ನಿಮ್ಮ ಬ್ಲಾಗ್ ದಿನ ನೋಡ್ತೀನಿ, ಪ್ಲೀಸ್ ರಿಪ್ಲೈ ಅಕ್ಕಮ್ಮ ಅಂತ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮುಂಬೈಯಿಂದ ಮಾಡ್ತಿದ್ದೀರಾ, ಥ್ಯಾಂಕ್ ಯು. ಗುಂಡ ಹುಟ್ಟಿದ್ದು ತುಂಬಾ ಇಂಟ್ರೆಸ್ಟಿಂಗ್ ಬ್ಲಾಗ್ ಮಾಡ್ತೀರಾ. ಗುಂಡ ಹುಟ್ಟಿದಾಗಿಂದ ಇಂಟ್ರೆಸ್ಟಿಂಗ್ ಬ್ಲಾಗ್ ಮಾಡಕಂತೀರಾ ಅಂತ. ಪ್ರೆಗ್ನೆಂಟ್ ಆದ್ಮೇಲೆ ಇವಾಗ ಕ್ಯೂಟ್ ಆಗಿ ಕಾಣ್ತಾ ಇದ್ದೀರಾ. ಸೂಪರ್ ಬ್ಲಾಗ್ ಸಿಸ್ಟರ್ ಅಂತ. ಗುಂಡನ್ ಚಲೋ ನೋಡ್ಕೋರಿ ಅಂದ. ಸೊ ಕ್ಯೂಟ್ ಕಮೆಂಟ್, ಥ್ಯಾಂಕ್ ಯು. ರಘು ಆರಾಮದಾನ ಅಂತ ಕೇಳಿದ್ರಿ ಜಾಸ್ತಿ ಜನ. ಹ್ಞೂ, ಆರಾಮದಾನ ಅಕ್ಕ. ನಿಮ್ಮ ಡೈಲಿ ವಿಡಿಯೋ ನೋಡ್ತೀನಿ, ನಂಗೆ ಲಾಗಲ್ಲಿ ಹಾಯ್ ಅಂತ ಹೇಳಿ. ಮೇಘಾ ಅಂತ. ಹಾಯ್ ಮೇಘಾ. ಹಿಂಗೆ ಜ್ಯೋತಿಯಾಗ ಹೂವು ದೊಡ್ಡ ಕಮೆಂಟ್ ಮಾಡಿದಾರೆ. ದೊಡ್ಡದು ಕಮೆಂಟ್ ಮಾಡಿದೀರಾ.
ಮೇಘ ಅಂತ ಇವ್ರಿಗೆ ಹಾಯ್, ಥ್ಯಾಂಕ್ ಯು ಸೋ ಮಚ್. ತುಂಬ ಇಷ್ಟ ಅಂತ ನಾವಂದ್ರೆ, ಎಲ್ಲರೂ ಅಂದ್ರೆ ಇಷ್ಟ ಅಂತ. ನಿಮ್ಮೂರು ಗಂಗಾವತಿ ಅಂತ ಗೊತ್ತು, ನೀವು ಯಾವ ಏರಿಯಾದಲ್ಲಿ ಇರ್ತೀವಿ ಅಂತಾನೆ ಗೊತ್ತಿಲ್ಲ ಅಂತ ಮಾಡಿದ್ರು. ಅವರು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡ್ಯಾರಂತ. ಆಲ್ ದ ಬೆಸ್ಟ್ ಅಕ್ಕ. ನೀವು ಒಂದು ಮಾತಾಡಿದ್ರೆ ನಿಮಗೆ ನೆನಪಿದೆಯಾ ಅಂತ. ಏನ್ ನೆನಪಿದ್ಯಾ ಅಂತ ಕೇಳಕಂತಾರ. ಏನ್ ಮಾತಾಡಿದ್ನಿ ಅಂದ್ರ, ನನಗೆ ಸಣ್ಣ, ನಾನು ಎಷ್ಟು ದಪ್ಪ ಆದ್ರ ಆಗ್ಲಿ ನನಗೆ ಸಣ್ಣ ಆಗೋದು ಹೆಂಗ ಗುರ್ತೈತೆ ಅಂದಿದ್ರಿ, ಆ ಮಾತು ಕರೆ ಮಾಡಿರಿ ನೋಡ್ರಿ ಅಂತ. ಹೌದು, ನಂಗೆ ಗೊತ್ತೈತದು. ಅಮೂಲ್ಯ ಕೊಡ್ತೀಯಾ ಬಾದಾಮಿ ಅಂತ ಮಾಡೀನಿ. ಓಕೆ ಗೈಸ್, ಸಣ್ಣ ಪುಟ್ಟ ಕಮೆಂಟ್ಸ್ನ ಹಂಗೆ ಸೂಪರ್ ಹಾಯ್ ಹಾಯ್ ಅಂತ ಮಾಡಿದ್ರೆ ಅವ್ರ ಕಮೆಂಟ್ಸ್ ಓದಿಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಾಗ ಕಮೆಂಟ್ಸ್ ಮಾಡಿರಿ, ಮತ್ತೆ ಯಾವುದಾದ್ರೂ ವಿಡಿಯೋದಾಗ ಹೇಳಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಹೀಗೆ ನಮ್ಮ ಬ್ಲಾಗ್ನ ನೋಡ್ತಾ ಇರ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಬಾಯ್.